ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ಹಾಗೂ ಪ್ರೀತಮ್ ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ನಾವು ಇವತ್ತು ಬೆಳಗಾವಿ ಸಿವಿಲ್ ಹಾಸ್ಪಿಟಲ್ ಮುಂದೆ ನಿಂತಿದ್ದೀವಿ. ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂತಂದರೆ, ಸಿಂಧೋಳಿ ಗ್ರಾಮದ ಓರ್ವ ಬಾಲಕಿಯ ಮೇಲೆ ಹಲ್ಲೆ ಆಗುತ್ತೆ. ಆ ಹಲ್ಲೆ ಏನಕ್ಕಾಯಿತು, ಯಾಕಾಯಿತು, ಅದು ಕೂಡ ಮಾರಿಹಾಳ್ ಗ್ರಾಮ ಪೊಲೀಸ್ ಸ್ಟೇಷನ್ನಲ್ಲಿ ಹೋದಾಗ FIR ಕೂಡ ಆಗಲಿಲ್ಲ. FIR 29 ಅಂದರೆ ಈ ಘಟನೆ ನಡೆದಂತಹ ಟೈಮ್ ಯಾವಾಗಂತಂದರೆ 29ನೇ ತಾರೀಕು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ FIR ದಾಖಲಾಗಿಲ್ಲ. ಆದರೂ ಕೂಡ ಪೊಲೀಸರು ಏನು ಹೇಳ್ತಿದ್ದಾರೆ, ಇಲ್ಲಪ್ಪ ಈ ಕೇಸನ್ನು ಇದನ್ನು ಮಾಡ್ಕೊಳ್ಳಿ, ಬಗೆಹರಿಸ್ಕೊಂಡು ಬಿಡಿ, ಮನೆಯವರಿದ್ದೀರಾ, ಅದನ್ನು ಏನಾದರೂ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಕಮಿಷ್ನರ್ವರೆಗೂ ಹೋದರೂ ಕೂಡ ಕಮಿಷ್ನರ್ ಅವ್ರ ಮಾತನ್ನು ಅಲ್ಲಿರ್ತಕ್ಕಂಥ PSI ಸಾಹೇಬರು ಕೇಳ್ತಾ ಇಲ್ಲ. ಲಕ್ಷ್ಮೀ ಅಕ್ಕನವರೇ, ತಮ್ಮದೇ ಆದಂತಹ ಮತಕ್ಷೇತ್ರ ಇದು. ತಾವು ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು. ತಮ್ಮದೇ ಆದಂತಹ ಊರಲ್ಲಿ, ಅಂದರೆ ತಮ್ಮದೇ ಮತಕ್ಷೇತ್ರದಲ್ಲಿ ಈ ಟೈಪ್ ಕೆಲಸಗಳಾಗ್ತಾ ಇದ್ದರೆ ತಾವೇನು ಮಾಡ್ತಿದ್ದೀರಾ? ಈ PDOನ ಬದಲಿ ಮಾಡಿ ಆ ಕಡೆ ಹಾಕಿ, ಅವರನ್ನು ತೆಗೆದು ಈ ಕಡೆ ಹಾಕಿ, ಈ ಸೊತ್ತು ಆ ಸೊತ್ತು ಅಂತ ಹೇಳ್ಬಿಟ್ಟು ಆ ಗೊಂದಲದಲ್ಲಿ ಕೂತ್ಕೋಬೇಡಿ. ಈ ಟೈಪು ಏನಂತೀರ ನೀವು, ಸಣ್ಣ ಮಕ್ಕಳ ಮೇಲೆ ಆಗ್ತಿರುವಂಥ ಹಲ್ಲೆಗಳನ್ನು ನೀವು ತಡಿಬೇಕು. ಹೆಣ್ಮಕ್ಕಳ ವಿಚಾರದಲ್ಲಿ ಧ್ವನಿ ಎಬ್ಬಿಸ್ತೀರಾ, ಗಟ್ಟಿಯಾದಂಥ ಧ್ವನಿಯನ್ನು ಹೇಳ್ತೀರಾ. ಈಗೇನು ಮಾಡ್ತಿದ್ದೀರಾ? ಎಲ್ಲಿಗೆ ಹೋಯ್ತು? ಮೊದಲೇದಾಗಿ ಆ ಹುಡುಗಿ ಏನು ಹೇಳ್ತಾಳೆ ಕೇಳ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ ಅಪ್ಪಿ, ನಿಮ್ಗೆ ಸ್ವಾಗತವ. ಎಕ್ಸಾಕ್ಟಾಗಿ ಏನಾತಪ್ಪಿ ಅವತ್ತು? ನಾ ಅವತ್ತು ಗುಡಿಗೆ ಹೋಗಿದ್ನಿ ರೀ. ಗುಡಿಗೆ ಹೋಗಿ ಎಲ್ಲರೂ ಭಕ್ತಾದಿಗಳು ಗುಡಿಗೆ ಬರಾತಿದ್ರಿ. ನಾ ಪೂಜಾ ಮಾಡಾಕತ್ತಿದ್ನಿ. ಪೂಜಾ ಮಾಡಿ ಬಂದವರಿಗೆ ಪ್ರಸಾದ ಕೊಡಾಕತ್ತಿದ್ನಿ ರೀ. ಪ್ರಸಾದ ಕೊಡುವಾಗ ನಮ್ಮ ಅತ್ತಿ ಕಾಕ, ನಮ್ಮ ಅಜ್ಜ ಅಜ್ಜಿ, ನಮ್ಮ ಅತ್ತಿ ಮಗಳ ಮತ್ತು ಗುಡಿ ಬಾಜುಗೊಂದು ಮನೆ ಐತ್ರಿ. ಅವ್ರ ಮನೆಯೊಳಗಿನವ್ರೊಬ್ರ ಅಣ್ಣ, ಅವರೆಲ್ಲರೂ ಕೂಡ ನೀ ಎದಕ್ಕೆ ಪೂಜಾ ಮಾಡಾಕತ್ತಿದ್ದಿ ಅಂತ ಹೊರಗೆ ಎಳ್ಕೊಂಬಂದು ನಂಗೆ ತೆಲಿಗೆ, ಹೊಟ್ಟಿಗೆ, ಎದಿಗೆಲ್ಲ ಚೂರಿದಾರ್ರಿ. ಎಲ್ಲ ಗುಪ್ತಾಂಗಕ್ಕೂ ಒದ್ದು ಮೈ ಎಲ್ಲ ಜಗ್ಗಾಡಿ ಭಾಳ ತ್ರಾಸ ಮಾಡಿದಾರ್ರಿ ನಂಗೆ. ಅಲ್ಲಿ ಅವ್ರು ನಮ್ಮ ಕಾಕ ಎದಿಗದು ಒದ್ದು ಹೊಟ್ಟಿಗದು ಭಾಳ ಒದ್ದಿದಾರ್ರಿ, ತ್ರಾಸ ಭಾಳ ಮಾಡಿದಾರ್ರಿ ನಂಗೆ. ನಮ್ಮ ಮಮ್ಮಿ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು ಸದನು ಯಾರೂ ಇದನ್ನು ಮಾಡಿಲ್ರಿ. ಮತ್ತು ಈಗ ನಮ್ಮ ನೋಡ್ಕೊಳಕ್ಕೆ ಮತ್ತೆ ಯಾರಿಲ್ಲ, ನಮ್ಮ ಮಮ್ಮಿನ ಬಿಟ್ರೆ. ನಮ್ಮ ಪಪ್ಪಾಗೂ ಪ್ಯಾರ್ಲೆಸ್ ಆಗೈತ್ರಿ, 6 ವರ್ಷ ಆಯ್ತು. ಮನೆ ನೋಡ್ಕೊಳಕ್ಕೆ ಮಮ್ಮಿ ಒಬ್ರ ರೀ. ಇಲ್ಲೂ ಮಮ್ಮಿನ ಮಾಡಬೇಕು. ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವರು ಏನು ರೆಸ್ಪಾನ್ಸ್ ಮಾಡುವಾರ್ರಿ. ಇಲ್ಲ ನೀವೇ ಏನ್ರಿ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ. ಎಲ್ಲ ಕಡೆ ಒದ್ದು ಜೀವನ ಮ್ಯಾಡಾಗೈತಿ, ಸಾಯೋ ಥರ ಆಗತ್ತಿದ್ರಿ. ಅವ್ರು ಬರ್ತಿದ್ದೆಲ್ಲ ನನಗೆ ಎಲ್ಲ ಭಾಳ. ಪೊಲೀಸರು ಏನಂದ್ರಪ್ಪಿ ನಿಮಗೆ? ಪೊಲೀಸ್ರ ಇವತ್ತು ಬಾ, ನಾಳೆ ಬಾ, ಸಂಜಿಕ ಆಮೇಲೆ ಬರ್ರಿ, ಈಗ ಬರ್ರಿ ಅಂತೇಳಿ ಒಳ್ಳೊಳ್ಳೆ ಕಳ್ಸತ್ತಾರಿ. 11 ಗಂಟೆ ತನಕ ನಿಲ್ಲಿಸ್ಕೊಂಡ್ರಿ ಮಮ್ಮಿಗೆ. ರಾತ್ರಿ 11 ಗಂಟೆ ತನಕ ನಿಲ್ಲಿಸ್ಕೊಂಡ್ರಿ. ಆದರೂ ಏನು FIR ಅದು ಏನೂ ಮಾಡಿಲ್ರಿ, ಹಂಗೆ ಬಂದಿರಿ. ಯಾವ ಸ್ಟೇಷನ್ ಅಪ್ಪಿ? ಮಾರಿಹಾಳ್ ರೀ. ಮಾರಿಹಾಳ್ ಪೊಲೀಸ್ ಸ್ಟೇಷನ್ ರೀ. ಅವರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ರೀ ನಮಗೆ. ಮತ್ತು ಇಲ್ಲಿ SP ಆಫೀಸ್ಗೆ ಹೋಗಿ ಮಮ್ಮಿ ಹೇಳಿ ಬಂದರು ಸದನು. ಅವರು SP ಸರ್ ಹೇಳಿದ್ರು ರೀ, ಇವ್ರು ಸ್ಟೇಷನ್ದವ್ರು ಏನೂ ರೆಸ್ಪಾನ್ಸ್ ಮಾಡುವಾರ್ರಿ ಇನ್ನೂ. ಆದರೂ ಅವ್ರು ಎಕ್ಸಾಕ್ಟಾಗಿ ಬಡಿಯಲ್ಲ ಕಾರಣ ಏನಪ್ಪಿ ನಿಮ್ಮನ್ನು? ಗುಡಿ ಒಳಗೆ ನೀವು ಇದಕ್ಕೆ ಇದನ್ನು ಮಾಡಾಕತ್ತಿದ್ದೀರಂತೆ. ನಮ್ಗೆ ಹಿರಿಯರು ಹೇಳ್ಕೇಶಿ ಒಂದು ಗುಡಿ ನೀವು ಮಾಡಿರಿ, ಒಂದು ಗುಡಿ ಅವ್ರು ಮಾಡ್ತಾರಂತೇಳಿ ನಮ್ಮ ಕಾಕಾಗಳಿಗೆ ಅದು ಹೇಳಿರಿ. ಅವ್ರು ಹಿರಿಯರು ಹೇಳ್ದಂಗೆ ನಾವು ಮಾಡ್ಕೊಂಡು ಹೊಂಟಿದ್ದು ರೀ. ನಾ ಅವತ್ತು ಗುಡಿಗೆ ಹೋಗಿ ಅಲ್ಲಿ ಏನೂ ಮಾತಾಡಿಲ್ಲ, ಏನಿಲ್ಲ. ನನ್ನ ಪಾಡಿಗೆ ನಾ ಬಂದವ್ರಿಗೆ ಪ್ರಸಾದ ಕೊಟ್ಕೋತ ನಿಂತೀನಿ ರೀ ಗುಡಿ ಅಮ್ಮನ ಬಾಜುಕ್ ರೀ. ನೀ ಎದಕ್ಕೆ ನಿಂತಿ ಅಂತೇಳಿ ಒಮ್ಮೆ ಬಂದು ಹೊರಗೆ ಎಳ್ಕೊಂಬಂದು ಗಾಡಿಗೆ ತಲೆಯೋದು ಹಾಸೆ ಎಲ್ಲ ಭಾಳ ಕೆಟ್ಟ ಭಾಳ. ಹೆಸರು ಏನಪ್ಪಿ? ರಾಘವೇಂದ್ರ ಸುನ್ಗಾರ, ರಾಮ್ಲಿಂಗ್ ಸುನ್ಗಾರ್, ಶಾಂತವ್ವ ಸುನ್ಗಾರ್, ಲಕ್ಷ್ಮಿ ವಿಜಯಲಕ್ಷ್ಮಿ ಸುನ್ಗಾರ್, ರಾಣಿ ಸುನ್ಗಾರ್, ರಾಜೇಶ್ವರಿ ಪಾಟೀಲ್, ಮತ್ತು ಬಾಜುಕಿನ ಒಬ್ಬ ಹುಡುಗ ಸುರೇಶ್ ರಮೇಶ್ ಮುಚ್ಚಂಡಿ, ಅವರೆಲ್ಲರೂ ಕೂಡ ಹೊಡೆದಾರ್ರಿ ನನಗೆ. ಇದು ಯಾವಾಗ? ಇನ್ನೊಬ್ರ ನೀಲವ್ವ ಸುನ್ಗಾರ್. ಇದು ಎಕ್ಸಾಕ್ಟಾಗಿ ಆಗಿದ್ದು ಯಾವತ್ತಪ್ಪ? 29ನೇ ತಾರೀಕು ಆಗೈತ್ರಿ. 29ನೇ ತಾರೀಕು. ಟೈಮ್ ಮಧ್ಯಾಹ್ನ 1 ಗಂಟೆ. 1 ಗಂಟೆ. 1 ಗಂಟೆ ಸುಮಾರು ಅದು.
ಸೊ ಅಲ್ಲಿಂದ ಹಿಡಿದು ಇಲ್ಲಿ ಮಟನೂ ಇಲ್ಲಿ ಮಟನು ಯಾವುದು ಏನು ಇದನ್ನ ಮಾಡೇ ಇಲ್ರಿ. ರೆಸ್ಪಾನ್ಸ್ ಇಲ್ಲ, FIR ಇಲ್ಲ, ಏನೂ ಇಲ್ಲ. ಏನೂ ಇಲ್ರಿ. ಹಿಂಗೆ ಇಲ್ಲಿ ಹಾಸ್ಪಿಟಲ್ ಒಳಗನ ಅದೇವ್ರಿ. ನಾವು ಅಲ್ಲಿ ಮನೆ ಒಳಗನು ಹೋಗಿ ನಮ್ಮ ಪಪ್ಪ ತಂಗಿ ಅದಾರ್ರಿ, ಅವ್ರಿಗೂ ಹೋಗಿ ಕಂಪ್ಲೇಂಟ್ ಅದು ಕೊಟ್ರಿ ಅಂತಂದ್ರೆ ನಿಮ್ಗೆ ಬಿಡಂಗಿಲ್ಲ ಅಂತೇಳಿ ಅಂಜಿಕೆ ಹಾಕತ್ತಾರಂತ್ರಿ. ಕಂಪ್ಲೇಂಟ್ ಕೊಟ್ರಿ ನಿಮ್ಮನ್ನ ಬದುಕಾಕೆ ಬಿಡಂಗಿಲ್ಲ ಅಂತೇಳಿ ಅವ್ರಿಗೆ ಅಂಜಿಕೆ ಹಾಕತ್ತಾರಂತ್ರಿ. ಮತ್ತು ನನಗೂ ನಮ್ಮ ಕಾಕ ಭಾಳ ಕಾಡಾಕತ್ತಾರ ರೀ. 2 ತಿಂಗಳ ಹಿಂದೂ ಹಿಂಗೆ ಕಾಡಿರಿ. ಅವಾಗೂ ಅವ್ರಿಗೆ ಹೇಳಿ ಬಂದಿತ್ರಿ ಹಿಂಗೆ ಕಾಡಬೇಡ ಮಗಳಾಗ್ತಾಳೆ ಅಂತೇಳಿ. ಈಗ ಮತ್ತು ಆದ್ರೂ ಮತ್ತು ಅವ್ರು ಹಂಗೆ ಕಾಡಾಕತ್ತಾರ ರೀ. ನೀವು ಒಬ್ಬಕ್ಕೆ ಸಿಕ್ಕಂದ್ರೆ ನೀನು ಕೊಲ್ಲತ್ತೀನ ಹಿಂಗೆಲ್ಲ ಅನ್ನಕತ್ತಾರ ರೀ ಅವ್ರು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಆ ಪುಟ್ಟ ಮಗುವನ್ನು ಥಳಿಸಿದ್ದಾರೆ ಈ ಏನಂತೀರ ನೀವು ನರಧಮರು ಅಂತ. ಮರ್ಮಾಂಗಗಳಿಗೆ ಒದ್ದಿದ್ದಾರಂತೆ, ಅದೇ ರೀತಿ ಪರ್ಚಿದ್ದಾರೆ, ಎದೆ ಮೇಲೆ ಪರ್ಚಿದ್ದಾರೆ, ಆಮೇಲೆ ಹೊಟ್ಟೆ ಮರ್ಮಾಂಗಗಳಿಗೆಲ್ಲ ಒದ್ದಿದ್ದಾರೆ, ಬಡ್ದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ಕರುಣೆ ತೋರಿಸಿ ಆದರೂ ಕೂಡ FIR ಹರಿಬೇಕಾಗಿತ್ತು. ಬಟ್ FIR ಹರಿದಿಲ್ಲ. ಯಾಕೆ ಹರಿದಿಲ್ಲ ಅದು ಅಲ್ಲಿ ಪೊಲೀಸರೇ ಹೇಳಬೇಕು. ಆಮೇಲೆ ಲಕ್ಷ್ಮಿ ಅಕ್ಕ, ಇಂಥವರು ಇರಬೇಕಾ ಇರಬಾರ್ದ? ಚಂದ್ರರಾಜ್ ಹೊಟ್ಟಿಹಳ್ಳಿ ಸಾಹೇಬ್ರೆ, ತಾವು ಕೂಡ ಹೇಳ್ಬೇಕು ಇದಕ್ಕೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂತಂದರೆ, ನೀವು ವಿರೋಧ ಪಕ್ಷವನ್ನು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಗಟ್ಟಿ ಧ್ವನಿಯಿಂದ ಮಾತಾಡ್ತೀರಾ. ಅದೇ ರೀತಿ ಏನಂತೀರ ನೀವು, ಹೆಣ್ಮಕ್ಳ ಮೇಲೆ ಆಗ್ತಿರುವಂತಹ ಅತ್ಯಾಚಾರ ಅನ್ಯಾಯದ ವಿರುದ್ಧ ಕೂಡ ಧ್ವನಿಯನ್ನು ಎಬ್ಬಿಸ್ತೀರಾ. ಬಟ್ ಈಗ ಈ ಪುಟ್ಟ ಬಾಲಕಿ ಮೇಲೆ ಆದಂತಹ ಅನ್ಯಾಯ, ಹಲ್ಲೆ, ಇದಕ್ಕೆ ಉತ್ತರ ನಿಜವಾಗ್ಲೂ ನೀವು ಕೊಡ್ತೀರಾ? ನಿಜವಾಗ್ಲೂ ಇದಕ್ಕೆ ನಿಮ್ಮ ಹತ್ರ ಏನಾದರೂ ಒಂದು ಆನ್ಸರ್ ಇದೆಯಾ? ಐ ಹೋಪ್ ಸೊ ಇಲ್ಲ ಅನಿಸುತ್ತೆ. ಹಾಗೇನಾದರೂ ನಿಮ್ಮ ಹತ್ರ ಆನ್ಸರ್ ಇದ್ದರೆ ನೀವೇನು ಮಾಡ್ತೀರಪ್ಪ ಅಂತಂತಂದರೆ, ಅವ್ರು ಯಾರು PSI ಸಾಹೇಬ್ರು ಇದ್ದಾರಲ್ಲ ಅವರನ್ನು ಸಸ್ಪೆಂಡ್ ಮಾಡಿಸ್ತೀರ. ಕಮಿಷನರ್ ಸಾಹೇಬ್ರಿಗೆ ಹೇಳಿದ್ರು ಕೂಡ ಕಮಿಷನರ್ ಸಾಹೇಬ್ರು ಮಾತು ಕೇಳಲಿಲ್ಲ ಇವರು. SP ಸಾಹೇಬರು ತಾವೇನು ಮಾಡ್ತಿದ್ದೀರಾ? ಸೊ ಎಕ್ಸಾಕ್ಟಾಗಿ ನಾನು ಕೇಳೋದೇನಪ್ಪ ಅಂತಂತಂದರೆ, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಸಾಕಷ್ಟು ಜನತೆಗೆ ಶೇರ್ ಮಾಡಿ ಮೇಲೆ ಕೂತಂತಹ ಮೇಲಧಿಕಾರಿಗಳಿಗೆ ಆಮೇಲೆ ಏನಂತಾರೆ, ನಾವು ನಾಯಕರನ್ನಾಗಿ ವಿಧಾನಸೌಧದಲ್ಲಿ ಏನು ಕೂರಿಸಿದ್ದೀವಲ್ಲ ಅವ್ರಿಗೂ ಕೂಡ ಇದು ಹೋಗಿ ತಲುಪಬೇಕು. ಈ ಪುಟ್ಟ ಬಾಲಕಿಗೆ ನ್ಯಾಯ ಸಿಗಬೇಕು. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ಹಾಗೂ ಪ್ರೀತಮ್ ನ್ಯೂಸ್. S16 ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.